ಮಗಳೇ ಇನ್ನೇನಪ್ಪ? ಇಟ್ಕೊಮ್ಮ. ಬಿಸಿಲು ಜಾಸ್ತಿ, ಎಳ್ನೀರು ಕುಡಿಯಮ್ಮ. ನೀನು ಎಳ್ನೀರು ಕುಡಿಲೇಬೇಕು, ಬಿಸಿಲಿದೆ ತುಂಬ. ತಗೋ, ಅಪ್ಪಂಗೆ ಕೆಲಸ ಇದೆ, ತಗೋಮ್ಮ. ಅಪ್ಪಂಗೆ ಹೊತ್ತಾಗ್ತಿದೆ, ತಗೋಕಂದ. ತಗೊಳಮ್ಮ. ಅಪ್ಪ ಬೇಡಪ್ಪ. ತಗೋಕಂದ, ಇಟ್ಕೋ. ಬರ್ತೀನಿ. ಮಗಳೇ ಮತ್ತಿನ್ನೇನಪ್ಪ? ಅದು ಮಗಳೇ, ಅದು ಇವಾಗ ಅಂಗಡಿಗೆ ಹೋಗ್ತಿರೋ ಇಲ್ವೋ? ಹೋಗ್ತೀನಮ್ಮ. ಕೋಪ ಮಾಡ್ಕೋಬೇಡ. ಸರಿಯಪ್ಪ, ಬರಲಾ? ಕೆಲ್ಸಕ್ಕೆ ಟೈಮ್ ಆಯ್ತು, ಹೊರಡ್ತೀನಿ. ಸರಿಯಪ್ಪ. ಅಪ್ಪ, ಹೊರಗೆ ಹೋಗ್ತೀನಿ ಅಂತ ಹೇಳಿ ಇನ್ನೂ ಇಲ್ಲೇ ನಿಂತಿದ್ದಾನೆ. ಹೌದಲ್ವಾ? ಯಾಕೋ ನಿಂತಿದ್ದಾನೆ? ನಂಗೇನು ಗೊತ್ತು, ನೀವೇ ಕೇಳಿ ನೋಡಿ. ನೀನು ಬಾರೋ, ಕೇಳೋಣ. ಶ್ರೀಮಂತು. ಅಯ್ಯೋ, ಶ್ರೀಮಂತು, ಯಾವುದೋ ಮದುವೆಗೆ ಹೋಗ್ಬೇಕು ಅಂತ ಹೊರಟಿದ್ದೆ, ಇಲ್ಲೇ ನಿಂತಿದ್ಯಾ? ಯಾಕೆ, ಏನಾಯ್ತು? ಅದು ನಮ್ಮ ಮನೆ ಮುಂದೆ ಫುಲ್ಲು ಉದ್ದಕ್ಕೂ ಕಾರ್ಗಳು ನಿಲ್ಲಿಸ್ಬಿಟ್ಟಿದ್ದೀರಲ್ಲ, ಯಾವ ಕಾರಲ್ಲಿ ಹೋಗಿ ಅನ್ನೋದೇ ದೊಡ್ಡ ಕನ್ಫ್ಯೂಷನ್. ಕ್ಯಾಬ್ ಬುಕ್ ಮಾಡಿದ್ದೀನಿ, ವೇಟಿಂಗು. ಹೌದಾ? ಸರಿ ಕಣಪ್ಪ. ಅಣ್ಣ, ಆನ್ಲೈನಲ್ಲಿ ಸೆಕೆಂಡ್ ಹ್ಯಾಂಡ್ಲು ಮಿಕ್ಸಿ ಬುಕ್ ಮಾಡ್ದಂಗೆ ಸೆಕೆಂಡ್ ಹ್ಯಾಂಡ್ಲು ಕಾರ್ನೂ ಬುಕ್ ಮಾಡಿ ತಗೊಬೋದು ತಾನೇ? ಅಪ್ಪ, ನಾನೊಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ನನಗೆ ಟೆನ್ಷನ್ ಕೊಡ್ದಲೆ ಸುಮ್ಮನೆ ಅವನ್ನ ಒಳಗಡೆ ಕರ್ಕೊಂಡು ಹೋಗಿ. ಅಣ್ಣ, ಹಾಗಾದ್ರೆ ನೀನ್ ಮದ್ವೆಗೆ ಹೋಗ್ತಿಲ್ವಾ? ಏಯ್, ನಾನು ಮದುವೆಗೆ ಹೋಗ್ತಾ ಇರೋದು. ಸುಮ್ಮನೆ ಬಂದು ವಟ ವಟ ಅನ್ಬೇಡ. ಶ್ರೀಮಂತು, ಕ್ಯಾಬ್ ಬಂತು ನೋಡು, ಅದೇನಾ? ಹಾಂ, ಅದೇ ಅದೇ, ನಾನು ಹೊರಡ್ತೀನಿ. ಸರಿನಪ್ಪ. ಏನು ಸರ್, ಬರೋದಕ್ಕೆ ಇಷ್ಟೊಂದು ಲೇಟಾ? ಸರ್, ಬೆಂಗಳೂರು ಟ್ರಾಫಿಕ್ ನಿಮಗೆ ಗೊತ್ತಲ್ಲ. ನೀವು ಶೇರಿಂಗ್ ಕ್ಯಾಬ್ ಬುಕ್ ಮಾಡಿದ್ದೀರಾ, ಹೋಗ್ತಾ ಇನ್ನೊಂದು ಪಿಕಪ್ ಇದೆ. ಬನ್ನಿ ಸರ್, ಕೂತ್ಕೊಳ್ಳಿ, ಬೇಗ ಹೋಗೋಣ. ನೋಡಿ, ನಾನೊಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಆಮೇಲೆ ಈ ಟೆನ್ಷನ್ ಪಾರ್ಟಿಗಳನ್ನೆಲ್ಲ ಕಾರಲ್ಲಿ ಕೂರಿಸ್ಕೊಳ್ಳೋದು ಬೇಡ, ಅರ್ಥ ಆಯ್ತಾ? ಕಸ್ಟಮರ್ ಟೆನ್ಷನ್ ಪಾರ್ಟಿನ, ಕೂಲ್ ಪಾರ್ಟಿನ ನಮಗೆ ಹೇಗೆ ಗೊತ್ತಿರುತ್ತೆ ಸರ್? ಸರ್, ಅಪ್ಪ, ಅಣ್ಣ ಡ್ರೈವರ್ ಹತ್ರ ಮಾತಾಡ್ತಿದ್ದ ಗಮನಿಸಿದ್ರ? ಎಲ್ಲ ಕಡೆನೂ ಒಳ್ಳೆ ಕಾರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ನಮ್ಮ ಹತ್ರ ಸುಳ್ಳು ಹೇಳಿ ಬೇರೆಲ್ಲೋ ಹೋಗ್ತಿದ್ದಾನೆ ಅಂತ ತಾನೇ ಅರ್ಥ. ಸಮರ್ಥ, ನೀನೊಬ್ಬ ಕಣೋ, ಅವನ ಬಗ್ಗೆ ಏನಾದರೂ ಒಂದು ಹೇಳ್ತಾನೆ ಇರ್ತೀಯ. ಕೆಲ್ಸಕ್ಕೆ ಟೈಮ್ ಆಯ್ತು ಕಣೋ, ಹೊರಡು ನೀನು. ಸರಿಯಪ್ಪ, ಮಾರ್ಕೆಟ್ಗೆ ಹೋಗಿ ಒಂದೆರಡು ಬೈಕ್ದು ಸ್ಪೇರ್ ಪಾರ್ಟ್ಸ್ ತರೋದಿದೆ, ಹೋಗ್ಬಿಟ್ಟು ಬರ್ತೀನಿ. ಬಾಯ್. ಹುಷಾರು ಕಣೋ. ಹಾಂ, ಸರಿಯಪ್ಪ. ಮಗಳೇ, ಒಂದು ಇಂಪಾರ್ಟೆಂಟ್ ಕಾಲ್ ಇದೆ, ಮಾತಾಡ್ಬಿಟ್ಟು ಹೋಗೋಣ. ಓಕೆ ಪಪ್ಪ, ಮಾತಾಡಿ. ಹಲೋ. ಹೌದು.
ರೇ ಕಾರ್ ಸೈಡಿಗೆ ಹಾಕ್ರಿ. ನೋಡಿ ಸರ್ ಎಷ್ಟು ದುರಾಂಕಾರ ಇವನ್ಗೆ. ರೋಡ್ ಇವ್ರ ಅಪ್ಪಂದೇನೋ ಅನ್ನೋ ತರ ರೋಡ್ ಸೆಂಟ್ರಲ್ಲೇ ಕಾರ್ ಹಾಕೊಂಡಿದ್ದಾನೆ. ಎಷ್ಟು ಅಹಂಕಾರ ಇರ್ಬೇಕು ಇವನ್ಗೆ. ಅವ್ರು ಯಾರಂತ ನಿಮ್ಗೆ ಗೊತ್ತಾ? ಗೊತ್ತಿಲ್ಲ ಸರ್. ಗೊತ್ತಿಲ್ದಿದ್ರು ಕರೆಕ್ಟಾಗಿ ಹೇಳಿದಿರ ನೋಡಿ. ಬರೀ ರೋಡ್ ಅಷ್ಟೇ ಅಲ್ಲ, ಫ್ರೀಯಾಗಿ ಸಿಕ್ಕಿದ್ರೆ ಬೇರೆಯವ್ರ ಆಸ್ತಿ ಪಾಸ್ತಿ ಎಲ್ಲ ನಂದೇ ಅಂತ ಹೇಳ್ತಾನೆ ಅಂತ ಡಗಲ್ ಬಾಜಿ ಗಿರಾಕಿ. ನಾವು ಹಿಂಗೆ ವೆಯ್ಟ್ ಮಾಡ್ತಿದ್ರೆ ಅವ್ನು ಸದ್ಯಕ್ಕೆ ದಾರಿ ಬಿಡೋನಲ್ಲ. ಅವ್ರನ್ನ ಹೊಡಿತಾನೆ ರೀ. ಅವ್ನ ಜಾಗ ಖಾಲಿ ಮಾಡೋವರೆಗೂ ಹೊಡಿತಾನೆ ರೀ. ಹೊಡಿರಿ. ಹಾಂ ಸರ್. ಸಾರ್ ಎಷ್ಟು ಹಾರು ನೋಡಿದ್ರು ಜಾಗ ಬಿಡ್ತಾ ಇಲ್ಲ ಸರ್. ಜಾಗ ಕೇಳೋದು ನಮ್ಮ ಹಕ್ಕು ಕಣ್ರಿ. ಹೊಡ್ರಿ ಯಾರನ್ನ. ನಾನು ಫೋನಲ್ಲಿ ಮಾತಾಡ್ತಾ ಇದ್ರೆ ಯಾರದು ಒಳ್ಳೆ ಹುಚ್ಚುನ್ ಥರ ಹಾರನ್ನು ನೋಡಿತಾ ಇರೋದು? ಬೇರೆ ಯಾರು ಅಲ್ಲ ಪಾಪ, ನಮ್ ಶತ್ರು. ನಿಮ್ ಪಾಡಿಗೆ ನೀವು ಫೋನಲ್ಲಿ ಮಾತಾಡಿ, ಅವನ್ನ ನಾನ್ ನೋಡ್ಕೋತೀನಿ. ಸರಿಮಾ. ಏನು ಗುರಾಯಿಸ್ತಿದ್ಯಾ? ಹಾರ ನೋಡಿತಿರೋದು ಕಿವಿ ಕೇಳಿಸ್ತಿಲ್ವಾ? ಕಾರ್ ತೆಗೀರಿ. ಆಗಲ್ಲ. ಯಾಕಾಗಲ್ಲ? ರೋಡಲ್ಲಿ ಈ ಥರ ಅಡ್ಡಾಕೊಂಡು ಇನ್ನೊಬ್ರಿಗೆ ತೊಂದರೆ ಕೊಟ್ರೆ ಏನಾಗುತ್ತೆ ಅಂತ ಗೊತ್ತಾ? ಏನಾಗುತ್ತೆ? ಕಾರ್ ತೆಗಿಯಕ್ಕಾಗಲ್ಲ ಅಂದ್ರೆ ತೆಗಿಯಕ್ಕಾಗಲ್ಲ ಅಷ್ಟೇ. ನಮ್ ಪಪ್ಪ ಫೋನಲ್ಲಿ ಒಂದ್ ಇಂಪಾರ್ಟೆಂಟ್ ವಿಷಯ ಮಾತಾಡ್ತಿದ್ದಾರೆ. ಅವ್ರು ಮಾತಾಡಾಗೋ ತನಕ ಕಾರು 1 ಇಂಚ್ ಕೂಡ ಮುಂದೆ ಹೋಗಲ್ಲ. ನಿಮ್ಮ ಅಪ್ಪಗೆ ಇಂಪಾರ್ಟೆಂಟ್ ವಿಷಯ ಇದ್ರೆ ಹೋಗಿ ಮನೇಲಿ ಮಾತಾಡೋದಕ್ಕೆ ಕೇಳೋ, ರೋಡಲ್ಲ. ಓಕೆ ಓಕೆ ಸರ್, ನಾನು ಕಾಲ್ ಬ್ಯಾಕ್ ಮಾಡ್ತೀನಿ. ನೀನ್ ಕೆಲ್ಸಕ್ಕೆ ಹೋಗ್ಬೇಕು ಅಂತಂದ್ರೆ ರಿವರ್ಸ್ ಹೋಗಿ ಬೇರೆ ರೋಡಲ್ಲಿ ಹೋಗ್ಬೇಕು ತಾನೇ? ನಾನೇನು ಬೇರೆ ದಾರಿಲಿ ಹೋಗ್ಬೇಕು? ಓಹೋ, ನಮ್ಮ ಅಪ್ಪಗೆ ಮೋಸ ಮಾಡಿ ನಮ್ಮ ಮನೆ ಬರ್ಸ್ಕೊಂಡಂಗೆ ಸರ್ಕಾರಕ್ಕೂ ಮೋಸ ಮಾಡಿ ರೋಡ್ ಏನಾದ್ರು ಬರ್ಸ್ಕೊಂಡ್ರ ಹೇಗೆ? ಹೇಯ್! ಕಾರ್ ತೆಗಿಯಕ್ಕಾಗಲ್ಲ ಕಣೋ. ಏನೋ ಮಾಡಕ್ಕಾಗುತ್ತೆ ನಿನ್ನಿಂದ? ಕಲ್ ತಗೊಂಡು ಕಾರಿಗೆ ಹೊಡಿತೀನಿ. ಆಗ್ಲೂ ತಗಲಿಲ್ಲ ಅಂದ್ರೆ ನಿನ್ ತಲೆಗೆ ಹೊಡಿತೀನಿ. ಏನೋ ತಲೆಗೆ ಹೊಡಿತ್ಯಾ? ಹೊಡಿಯೋ ಹೊಡಿಯೋ ನೋಡೋಣ. ಇವತ್ತು ನಿಮ್ ತಲೆ ಹೊಡೆದು ಬಿಸಿನೀರು ಕಾಯಿಸ್ಲಿಲ್ಲ ಅಂದ್ರೆ ಓ, ಹುಡ್ಕು ಹುಡ್ಕು, ಚೆನ್ನಾಗಿ ಹುಡ್ಕು. ಇವತ್ತು ನೀನ ನಾನ ಅಂತ ನೋಡೇ ಬಿಡೋಣ. ಪಪ್ಪ, ನಂಗಂತೂ ಈ ಜಾಗ ಸಖತ್ ಇಷ್ಟ ಆಗ್ಬಿಟ್ಟಿದೆ. ಸಿಟಿ ಮಧ್ಯದಲ್ಲಿ ಫುಲ್ಲು ಗ್ರೀನರಿ. 1-2 ಸ್ಟೆಪ್ ಹಾಕಿದ್ರಂತೂ ಸಖತ್ ಮಜವಾಗಿರುತ್ತೆ. ನಿನಗೆ ಸ್ಟೆಪ್ ಹಾಕ್ಬೇಕಂತ ಆಸೆ ಇದ್ರೆ ಹಾಕೇ ಬಿಡೋಣ. ಏನ್ ಮಾಡ್ತಾ ಇದ್ದೀರಾ ಸರ್? ಸರ್ 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 ಏನ್ ಮಾಡ್ತಾ ಇದ್ದೀರಾ ಸರ್ ನೀವು? ಬಿಟ್ಬಿಡಿ ಸರ್. ಏನಿದು? ಕ್ಯಾಬ್ ಮೂವೇ ಆಗ್ತಿಲ್ವಲ್ಲ. ಇದೆಲ್ಲ ಬೇಡ ಸರ್. ಮುಂದೆ ಇನ್ನೊಬ್ರು ಪ್ಯಾಸೆಂಜರ್ ಕಾಯ್ತಾ ಇದ್ದಾರೆ ಸರ್. ಹೊಟ್ಟೆಪಾಡು ಸರ್, ಬಿಡಿ ಸರ್. ಇವ್ರ ಮೇಲೆ ಯಾಕೆ ಸರ್ ಅಟ್ಯಾಕ್ ಮಾಡಕ್ ಹೋಗ್ತಿದ್ದೀರಾ? ಬನ್ನಿ ಸರ್, ಟೈಮ್ ಆಯ್ತು, ಹೋಗೋಣ. ಮೇಡಮ್, ನಾನು ಹೇಳ್ತೀನಿ. ಶೇರಿಂಗ್ ಕ್ಯಾಬಾ? ಒಬ್ನೇ ಕಾರ್ ಬುಕ್ ಮಾಡ್ಕೊಂಡು ಹೋಗಕ್ಕೆ ಯೋಗ್ಯತೆ ಇಲ್ದಿರೋ ನೀನು ಸ್ವಂತ ಕಾರ್ ಇಟ್ಟಿರೋ ನಮ್ಮ ಅಪ್ಪನ ಹತ್ರ ಬಂದು ಜಗಳ ಮಾಡ್ತೀಯಾ? ನೋಡಿ, ನಾನೊಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತ ನಿಮ್ನೆಲ್ಲ ಸುಮ್ಮನೆ ಬಿಡ್ತಾ ಇದ್ದೀನಿ. ಇಲ್ಲ ಅಂದ್ರೆ ಇಲ್ಲಿ ನಡೀತಿದ್ದಿದ್ದೆ ಬೇರೆ.